ಇಂದಿನ ನಮ್ಮ ಜಗತ್ತಿನಲ್ಲಿ ಕೆಲವೇ ಕ್ಲಿಕ್ಗಳಲ್ಲಿ ವ್ಯಕ್ತಿಯ ಜೀವನವನ್ನು ಹಾಳು ಮಾಡಬಹುದು. ಭಾರತ ಮತ್ತು ಪ್ರಪಂಚದ ಇತರ ಹಲವು ಭಾಗಗಳಲ್ಲಿ ನಕಲಿ ಅಥವಾ ಮಾರ್ಫ್ ಮಾಡಿದ ಫೋಟೋಗಳು ಮತ್ತು ರಚಿತ ಚಿತ್ರಗಳನ್ನು ಜನರನ್ನು ಅವಮಾನಿಸಲು ಮತ್ತು ಬ್ಲ್ಯಾಕ್ಮೇಲ್ ಮಾಡಲು ಬಳಸಲಾಗುತ್ತದೆ. ಇದು ಕೆಲವರನ್ನು ತೀವ್ರ ಖಿನ್ನತೆಗೆ ಮತ್ತು ಆತ್ಮಹತ್ಯೆಗೆ ದೂಡಿದೆ. ಫರೀದಾಬಾದ್ನಲ್ಲಿ 19 ವರ್ಷದ ವಿದ್ಯಾರ್ಥಿಯೊಬ್ಬ ತನ್ನ ಮತ್ತು ತನ್ನ ಸಹೋದರಿಯರ ಅಶ್ಲೀಲ ಮಾರ್ಫ್ ಮಾಡಿದ ಚಿತ್ರಗಳನ್ನು ಮಾಡಿ ಹಣ ನೀಡದಿದ್ದರೆ ಅವುಗಳನ್ನು ಹರಡುವುದಾಗಿ ಬೆದರಿಕೆ ಹಾಕಿದ ನಂತರ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ವರದಿಯಾಗಿದೆ. ತಮಿಳುನಾಡಿನಲ್ಲಿ ಯುವತಿಯೊಬ್ಬಳು ತನ್ನ ಮಾರ್ಫ್ ಮಾಡಿದ ನಗ್ನ ಚಿತ್ರಗಳನ್ನು ಫೇಸ್ಬುಕ್ನಲ್ಲಿ ಪದೇ ಪದೇ ಪೋಸ್ಟ್ ಮಾಡಿದ ನಂತರ ಆತ್ಮಹತ್ಯೆ ಮಾಡಿಕೊಂಡಳು. ಅವಳು ಅವಮಾನವನ್ನು ಸಹಿಸಲಾರಳು. ನಕಲಿ ಚಿತ್ರ ಅಥವಾ ಫಾರ್ವರ್ಡ್ ಮಾಡಿದ ಸಂದೇಶವು ತೀಕ್ಷ್ಣವಾದ ಚಾಕುವಿನಂತಿತ್ತು. ಅದು ಅವಳ ಜೀವನಕ್ಕೆ ನೇರವಾಗಿ ಇರಿದಂತಿತ್ತು. ಸುವಾರ್ತೆ ನಮ್ಮನ್ನು ಸಂತ ಜೋಸೆಫ್ಗೆ ಕರೆದೊಯ್ಯುವ ಅಂತಹ ಜಗತ್ತಿನಲ್ಲಿದೆ. ಮೇರಿಯನ್ನು ಬಹಿರಂಗಪಡಿಸುವ ಶಕ್ತಿ ಜೋಸೆಫ್ಗೆ ಇತ್ತು. ಅವರು ಒಟ್ಟಿಗೆ ವಾಸಿಸುವ ಮೊದಲು ಮೇರಿ ಗರ್ಭಿಣಿಯಾಗಿದ್ದಾಳೆಂದು ಅವನು ಕಂಡುಕೊಂಡಾಗ ಮಗು ತನ್ನದಲ್ಲ ಎಂದು ಅವನಿಗೆ ತಿಳಿದಿತ್ತು. ಇದು ನನ್ನ ಮಗು ಅಲ್ಲ, ನಾನು ನಿರಪರಾಧಿ ಎಂದು ಎಲ್ಲರಿಗೂ ಹೇಳುವ ಮೂಲಕ ಅವನು ತನ್ನ ಹೆಸರನ್ನು ಉಳಿಸಬಹುದಿತ್ತು. ಆದರೆ ಸುವಾರ್ತೆ ಹೇಳುತ್ತದೆ, ಅವನು ನೀತಿವಂತ ಮತ್ತು ಅವಳು ನಾಚಿಕೆ ಪಡುವಂತೆ ಮಾಡಲು ಅವನು ಸಿದ್ಧನಾಗಿರಲಿಲ್ಲ. ಆದ್ದರಿಂದ ಅವನು ಅವಳನ್ನು ಸದ್ದಿಲ್ಲದೆ ಬಿಡಲು ನಿರ್ಧರಿಸಿದನು. ಪೂರ್ಣ ಸತ್ಯವನ್ನು ತಿಳಿದುಕೊಳ್ಳುವ ಮೊದಲೇ ಯೋಸೇಫನು ಸೇಡಿನ ಬದಲು ಕರುಣೆಯನ್ನು, ಬಹಿರಂಗಪಡಿಸುವಿಕೆಗಿಂತ ರಕ್ಷಣೆಯನ್ನು ಆರಿಸಿಕೊಂಡನು. ಯೋಸೇಫನು ನೋವು ಮತ್ತು ಗೊಂದಲದಲ್ಲಿದ್ದಿರಬೇಕು. ಆದಾಗ್ಯೂ ಅವನು ತನ್ನ ಕಥೆಯನ್ನು ಹಳ್ಳಿಯ ಸುತ್ತಲೂ ಹೇಳಲಿಲ್ಲ. ಅವನು ಜನರನ್ನು ತನ್ನ ಕಡೆಗೆ ಸೆಳೆಯಲು ಪ್ರಯತ್ನಿಸಲಿಲ್ಲ. ಅವನು ತನ್ನ ನೋವನ್ನು ತನ್ನ ಮತ್ತು ದೇವರ ನಡುವೆ ಇಟ್ಟುಕೊಂಡನು. ಮೇರಿಯನ್ನು ಸಾರ್ವಜನಿಕ ಗಾಸಿಪ್ಗೆ ಎಳೆಯದಂತೆ ಅವನು ಸದ್ದಿಲ್ಲದೆ ಹಿಂದೆ ಸರಿಯಲು ಸಿದ್ಧನಾಗಿದ್ದನು. ನಮ್ಮ ಪ್ರಪಂಚವು ಮಾತುಗಳು ಮತ್ತು ಪರದೆಗಳ ಮೂಲಕ ಬಹಿರಂಗಗೊಂಡಾಗ ಯೋಸೇಫನು ತನ್ನ ಬಾಯಿಯನ್ನು ಮುಚ್ಚಿಕೊಂಡು ಮೇರಿಯ ಒಳ್ಳೆಯ ಹೆಸರನ್ನು ರಕ್ಷಿಸಿದನು. ಇದು ನಮ್ಮ ದೈನಂದಿನ ಜೀವನದ ಸ್ಪಷ್ಟ ಕನ್ನಡಿ. ಮನೆಯಲ್ಲಿ ನಾವು ನಮ್ಮ ಗಂಡ ಅಥವಾ ಹೆಂಡತಿಯ ತಪ್ಪುಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುತ್ತೇವೆ. ನಾವು ನಮ್ಮ ಮಕ್ಕಳ ವೈಫಲ್ಯಗಳನ್ನು ನಮ್ಮ ನೆರೆಹೊರೆಯವರು ಮತ್ತು ಸಂಬಂಧಿಕರಿಗೆ ಬಹಿರಂಗಪಡಿಸುತ್ತೇವೆ. ಪ್ಯಾರಿಸ್ನಲ್ಲಿ ಅಥವಾ ಕೆಲಸದಲ್ಲಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಸಾಧ್ಯವಾಗದವರ ಬಗ್ಗೆ ನಾವು ಕಥೆಗಳನ್ನು ವಿನಿಮಯ ಮಾಡಿಕೊಳ್ಳುತ್ತೇವೆ. ಸಾಮಾಜಿಕ ಮಾಧ್ಯಮದಲ್ಲಿ ನಾವು ಸ್ಕ್ರೀನ್ಶಾಟ್ಗಳು, ವಿಡಿಯೋಗಳು ಅಥವಾ ಯಾರದೋ ಒಳ್ಳೆಯ ಹೆಸರನ್ನು ಹಾಳು ಮಾಡುವ ವದಂತಿಗಳನ್ನು ಹಂಚಿಕೊಳ್ಳುತ್ತೇವೆ. ಒಂದು ರೂಪಾಂತರಿತ ಚಿತ್ರ, ಅರ್ಧ ಸತ್ಯ ಅಥವಾ ಕ್ರೂರ ಹಾಸ್ಯ, ಇವೆಲ್ಲವೂ ಒಬ್ಬ ವ್ಯಕ್ತಿಯನ್ನು ಕಲ್ಲಿಗಿಂತ ಹೆಚ್ಚು ಪುಡಿ ಮಾಡಬಹುದು. ಶಿಲುಬೆಯ ಸಂತ ಜಾನ್ ಇಲ್ಲಿ ಬಲವಾದ ಎಚ್ಚರಿಕೆಯನ್ನು ನೀಡುತ್ತಾನೆ. ಅವರ ಒಂದು ಉಪದೇಶದಲ್ಲಿ ಅವರು ಹೇಳುತ್ತಾರೆ, ಅನೇಕರು ತಮ್ಮ ಶಾಂತಿಯನ್ನು ಕಳೆದುಕೊಳ್ಳುತ್ತಾರೆ ಮತ್ತು ಗಂಭೀರ ಪಾಪಕ್ಕೆ ಬೀಳುತ್ತಾರೆ, ಏಕೆಂದರೆ ಅವರು ತಮಗೆ ಸಂಬಂಧಿಸದ ವಿಷಯಗಳ ಬಗ್ಗೆ ಯೋಚಿಸುತ್ತಾರೆ ಮತ್ತು ಮಾತನಾಡುತ್ತಾರೆ. ಆದ್ದರಿಂದ ಇದರ ಬಗ್ಗೆ ನಮ್ಮ ಆಲೋಚನೆಗಳು ಮತ್ತು ಮಾತುಗಳನ್ನು ಕಟ್ಟುನಿಟ್ಟಾಗಿ ಕಾಪಾಡಿಕೊಳ್ಳಲು ಅವರು ನಮ್ಮನ್ನು ಕೇಳುತ್ತಾರೆ. ಜೋಸೆಫ್ ಇದಕ್ಕೆ ಒಂದು ಸುಂದರ ಉದಾಹರಣೆ. ಅವರು ಎಲ್ಲೆಡೆ ಮೇರಿಯ ಪರಿಸ್ಥಿತಿಯ ಬಗ್ಗೆ ಮಾತನಾಡುವುದಿಲ್ಲ. ಅವರು ನಿರ್ಣಯಿಸಲು ಅಥವಾ ಕಾಮೆಂಟ್ ಮಾಡಲು ಸಮಯವನ್ನು ಕಳೆಯುವುದಿಲ್ಲ. ಅವರು ಎಲ್ಲವನ್ನೂ ದೇವರಿಗೆ ಒಪ್ಪಿಸುತ್ತಾರೆ ಮತ್ತು ತನ್ನ ಮೌನದಿಂದ ಅವಳನ್ನು ರಕ್ಷಿಸುತ್ತಾರೆ. ಆಗ ದೇವರು ಆ ಮೌನಕ್ಕೆ ಮಾತನಾಡುತ್ತಾನೆ. ಕನಸಿನಲ್ಲಿ ಒಬ್ಬ ದೇವದೂತನು ಅವನಿಗೆ ಹೀಗೆ ಹೇಳುತ್ತಾನೆ, ದಾವೀದನ ಮಗನಾದ ಯೋಸೇಫನೇ, ನಿನ್ನ ಹೆಂಡತಿಯಾಗಿ ಮರಿಯಳನ್ನು ಸ್ವೀಕರಿಸಲು ಹಿಂಜರಿಯಬೇಡ, ಏಕೆಂದರೆ ಅವಳಲ್ಲಿ ಗರ್ಭಧರಿಸಲ್ಪಟ್ಟದ್ದು ಪವಿತ್ರಾತ್ಮದಿಂದ. ಈ ಮಗು ತನ್ನ ಜನರನ್ನು ರಕ್ಷಿಸುತ್ತದೆ. ಅವನು ಇಮ್ಯಾನುಯೆಲ್, ದೇವರು ನಮ್ಮೊಂದಿಗೆ. ಯೇಸು ಮತ್ತು ಮೇರಿಯನ್ನು ಈಗಾಗಲೇ ರಕ್ಷಿಸುತ್ತಿದ್ದ ವ್ಯಕ್ತಿಯನ್ನು ದೇವರು ಅವರ ರಕ್ಷಕನಾಗಿ ಆರಿಸಿಕೊಳ್ಳುತ್ತಾನೆ. ಯೋಸೇಫನು ಎಚ್ಚರಗೊಂಡು ವಿಧೇಯನಾಗಿ ಮರಿಯಳನ್ನು ಮನೆಗೆ ಕರೆದುಕೊಂಡು ಹೋಗಿ ಮಗುವಿಗೆ ಯೇಸು ಎಂದು ಹೆಸರಿಟ್ಟನು. ಜನರು ಏನು ಹೇಳುತ್ತಾರೆಂಬ ಭಯ ಅವನನ್ನು ತಡೆಯುವುದಿಲ್ಲ. ಅವನು ತನ್ನನ್ನು ತಾನು ಮಾತುಗಳಿಂದ ಸಮರ್ಥಿಸಿಕೊಳ್ಳುವುದಿಲ್ಲ. ಅವನ ಹೌದು ಎಂಬುದು ಅವನ ಕ್ರಿಯೆಗಳಿಂದ ವ್ಯಕ್ತವಾಗುತ್ತದೆ. ಈ ಸುವಾರ್ತೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಯಾರಾದರೂ ನನ್ನನ್ನು ನೋಯಿಸಿದಾಗ ನಾನು ಅವರ ಘನತೆಯನ್ನು ರಕ್ಷಿಸುತ್ತೇನೆಯೇ ಅಥವಾ ನಾನು ಅವರ ದೌರ್ಬಲ್ಯವನ್ನು ಬಹಿರಂಗಪಡಿಸುತ್ತೇನೆಯೇ? ನಾನು ಆಸಕ್ತಿದಾಯಕ ಕಥೆಯನ್ನು ಕೇಳಿದಾಗ ನಾನು ಅದನ್ನು ಫಾರ್ವರ್ಡ್ ಮಾಡುತ್ತೇನೆಯೇ ಅಥವಾ ಅದು ನನ್ನೊಂದಿಗೆ ಕೊನೆಗೊಳ್ಳುತ್ತದೆಯೇ? ನನ್ನ ಫೋನ್ನಲ್ಲಿ ಗಾಸಿಪ್ ಸಂದೇಶ ಅಥವಾ ಕೆಟ್ಟ ಚಿತ್ರ ಬಂದಾಗ ನಾನು ಜನಸಮೂಹವನ್ನು ಸೇರುತ್ತೇನೆಯೇ ಅಥವಾ ನಾನು ಅದನ್ನು ಸದ್ದಿಲ್ಲದೆ ಅಳಿಸುತ್ತೇನೆಯೇ? ನನಗೆ ಯಾವುದರಲ್ಲಿ ಹೆಚ್ಚು ಆಸಕ್ತಿ ಇದೆ, ಬೇರೆಯವರ ಅವಮಾನ ಅಥವಾ ಅವರ ಮೋಕ್ಷ? ಆಗಮನವು ನಮ್ಮನ್ನು ಯೇಸುವಿಗಾಗಿ ಸಿದ್ಧಪಡಿಸುತ್ತದೆ. ದೇವರು ನಮ್ಮೊಂದಿಗಿದ್ದಾನೆ. ದೇವರು ಪರಸ್ಪರ ರಕ್ಷಿಸುವ ಕುಟುಂಬಗಳಿಗೆ ಬರಲು ಬಯಸುತ್ತಾನೆ, ಪರಸ್ಪರ ದಾಳಿ ಮಾಡುವ ಕುಟುಂಬಗಳಿಗೆ ಅಲ್ಲ. ದೇವರು ಪರಸ್ಪರ ದಾಳಿ ಮಾಡುವ ಕುಟುಂಬಗಳಿಗೆ ಬರಲು ಬಯಸುತ್ತಾನೆ. ಇಂದು ಚರ್ಚ್ಗೆ ಅನೇಕ ಜೋಸೆಫರು ಅಗತ್ಯವಿದೆ. ಪರಸ್ಪರ ದೌರ್ಬಲ್ಯಗಳನ್ನು ಪ್ರೀತಿಯಿಂದ ಮುಚ್ಚಿಕೊಳ್ಳುವ ಗಂಡಂದಿರು ಮತ್ತು ಹೆಂಡತಿಯರು.
ಮಕ್ಕಳನ್ನು ನಾಚಿಕೆಪಡಿಸದೆ ಸರಿಪಡಿಸುವ ಪೋಷಕರು, ಸ್ನೇಹಿತನಿಗೆ ಮುಜುಗರ ಉಂಟು ಮಾಡುವ ಯಾವುದನ್ನೂ ಹಂಚಿಕೊಳ್ಳಲು ನಿರಾಕರಿಸುವ ಯುವಕರು, ಗಾಸಿಪ್ ಅನ್ನು ಬೆಳೆಸದ ಪ್ಯಾರಿಷಿಯನ್ನರು. ನನ್ನ ಕಾರಣದಿಂದಾಗಿ ಯಾರ ಒಳ್ಳೆಯ ಹೆಸರು ಹಾಳಾಗಬಾರದು ಎಂದು ನಮ್ಮಲ್ಲಿ ಪ್ರತಿಯೊಬ್ಬರೂ ನಿರ್ಧರಿಸಿದರೆ ನಮ್ಮ ಮನೆಗಳು ಮತ್ತು ಸಮುದಾಯಗಳು ನಿಧಾನವಾಗಿ ಬದಲಾಗುತ್ತವೆ. ಆದ್ದರಿಂದ ನಮ್ಮ ಸರಳಾಗಮನದ ಪ್ರಾರ್ಥನೆ ಇಲ್ಲಿದೆ. ಕರ್ತನಾದ ಯೇಸು, ನೀವು ಸಂತ ಜೋಸೆಫ್ನ ರಕ್ಷಣೆಯಲ್ಲಿ ಬೆಳೆದಿದ್ದೀರಿ. ಅವನಂತಹ ಹೃದಯಗಳನ್ನು ನಮಗೆ ಕೊಡು. ಮೌನವಾಗಿರಲು ಶಕ್ತಿ, ರಕ್ಷಿಸಲು ಧೈರ್ಯ, ತಪ್ಪು ತಿಳುವಳಿಕೆಗಳನ್ನು ಸಹಿಸಿಕೊಳ್ಳಲು ನಮ್ರತೆ. ಶಿಲುಬೆಯ ಸಂತ ಜಾನ ಸಹಾಯದಿಂದ ಇತರ ಬಗ್ಗೆ ನಮ್ಮ ಆಲೋಚನೆಗಳು ಮತ್ತು ಮಾತುಗಳನ್ನು ಶುದ್ಧೀಕರಿಸಿ, ನಮ್ಮ ಕಣ್ಣುಗಳನ್ನು ನಿರ್ಣಯಿಸಲು ನಿಧಾನಗೊಳಿಸಿ, ನಮ್ಮ ಕಿವಿಗಳನ್ನು ಗಾಸಿಪ್ ಸ್ವೀಕರಿಸಲು ನಿಧಾನಗೊಳಿಸಿ, ನಮ್ಮ ನಾಲಿಗೆಯನ್ನು ಹರಡಲು ನಿಧಾನಗೊಳಿಸಿ. ನಮ್ಮ ಮನೆಗಳು ಮತ್ತು ಪ್ಯಾರಿಷ್ಗಳು ಪ್ರತಿಯೊಬ್ಬ ವ್ಯಕ್ತಿಯ ಘನತೆ ಮತ್ತು ಒಳ್ಳೆಯ ಹೆಸರು ಸುರಕ್ಷಿತವಾಗಿರುವ ಸ್ಥಳಗಳಾಗಲಿ. ಆದ್ದರಿಂದ ಇಮ್ಯಾನುಯೆಲ್, ನೀವು ನಿಜವಾಗಿಯೂ ನಮ್ಮ ನಡುವೆ ವಾಸಿಸಬಹುದು. ಆಮೆನ್. If this reflection helped you, share it and stay with us for the next echo of His Word.